ನಾನು ಗೊತ್ತಿರಂಗೆ ಒಂದ್ 2-3 ಮೇಜರ್ ಪಾಯಿಂಟ್ ಗಳನ್ನ ಈ ವಿಡಿಯೋ ಹಂಚ್ಕೊಂಡಿದೀನಿ. ಇನ್ಮೇಲಾನ ಹುಷಾರಾಗಿ ಸೊಸೈಟಿ ಸೈಟು ಆ ಸೈಟು ಈ ಸೈಟು ಅಂತ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ. ಸೊಸೈಟಿ ಸೈಟ್ ಆಗಿದ್ರೆ ಸೊಸೈಟಿ ಹೆಸರಿಗೆ ರಿಜಿಸ್ಟರ್ ಆಗಿದ್ಯಾ, ಖಾತಾ ಆಗಿದ್ಯಾ, ಆರ್.ಟಿ.ಸಿ ಕೂತಿದ್ಯಾ ಇದನ್ನೆಲ್ಲ ಚೆಕ್ ಮಾಡಿ ಒಂದ್ ಲೇಔಟ್ ಫಾರ್ಮೇಶನ್ ಮಾಡಿ ಇಂಡಿವಿಜುವಲ್ ಸೈಟ್ ಗಳಾಗಿ ಮಾರಾಟ ಮಾಡ್ತಾರೆ. ಅದಕ್ಕೆ ಬೆಲೆನೂ ನಿಗದಿ ಮಾಡಿರ್ತಾರೆ. ಆದ್ರೆ ಲೀಗಲ್ ಡಾಕ್ಯುಮೆಂಟೇಶನ್ ಅಂತ ಬಂದಾಗ ಟೋಕನ್ ಅಡ್ವಾನ್ಸ್ ಮಾಡು ಅಂತಾರೆ. ಅವ್ರ ಸೈಟು ಅವ್ರು ಮಾರಾಟ ಮಾಡೋದಕ್ಕೆ ನಾವು ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಆ ಡಾಕ್ಯುಮೆಂಟ್ ತಗೊಬೇಕಾ? ಡಾಕ್ಯುಮೆಂಟ್ ಎಲ್ಲ ಫ್ರೀ ಆಗಿ ತಾನೇ ಕೊಡ್ಬೇಕು ಅವರು, ಅಲ್ವರಾ? ಪ್ರಾಪರ್ಟಿಗಳಲ್ಲಿ ತುಂಬಾ ಮೋಸ ಹೋಗ್ತೀವಿ. ಇತ್ತೀಚೆಗಂತೂ ಈಸಿಯಾಗಿ ಮೋಸ ಮಾಡ್ಬಿಡ್ತಾರೆ. ಹೇಗಪ್ಪ ಅಂದಾಗ ಭರವಸೆ, ನಂಬಿಕೆ. ಒಂದ್ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡುವಾಗ ಇವೆರಡನ್ನ ಯಾವತ್ತು ಕನ್ಸಿಡರ್ ಮಾಡ್ಕೊಂಡು ಪ್ರಾಪರ್ಟಿನ ಪರ್ಚೇಸ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಸೊಸೈಟಿ ಸೈಟ್ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ಗಳನ್ನ ಹಂಚ್ಕೊಡಿ ಅಂತ ಸಬ್ಸ್ಕ್ರೈಬರ್ ಕೇಳಿದ್ರು. ಈಗ ಸೊಸೈಟಿ ಸೈಟ್ ಗಳನ್ನ ನಾವು ತಗೊಬಹುದಾ? ಈಗ ಹಲವಾರು ಸೊಸೈಟಿಗಳು ಪೇಪರ್ ಆಡ್ ಕೊಡ್ತಾ ಇದಾರೆ. ನಾವು ಈ ತರ ಫಾರ್ಮೇಶನ್ ಮಾಡ್ತಾ ಇದೀವಿ, ಈ ರೇಟಿಗೆ ನಾವು ಕೊಡ್ತಾ ಇದೀವಿ, ಇಷ್ಟು ಕಂತುಗಳಲ್ಲಿ ನೀವು ಕಟ್ಟಿದ್ರಿ ಅಂದಾಗ ನಿಮ್ಗೆ ಈ ನಿವೇಶನ ಸಿಗುತ್ತೆ ಅಂತೆಲ್ಲ ಆಡ್ ಕೊಟ್ಟು ಕರೆದು ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ. ಈ ತರದ ಸೊಸೈಟಿ ಸೈಟ್ ಗಳನ್ನ ನಾವು ಖರೀದಿ ಮಾಡಬಹುದಾ? ಸಪೋಸ್ ಏನೆಲ್ಲ ಸೇಫ್ಟಿ ಪ್ರಿಕಾಕ್ಷನ್ ನಾವು ಯೂಸ್ ಮಾಡಬೇಕು? ಮುಂದಿನ ದಿನಗಳಲ್ಲಿ ಸೊಸೈಟಿ ಸೈಟ್ ಅಲ್ಲಿ ಏನಾದ್ರು ಸಮಸ್ಯೆಗಳು ಹೇಗ್ ಬರ್ಬಹುದು ಅದನ್ನ ಡೀಟೇಲ್ ಆಗಿ ತಿಳಿಸಿ ಅಂತ ಸಬ್ಸ್ಕ್ರೈಬರ್ ಕೇಳಿದ್ರು. ತುಂಬಾ ಜನ ಈ ಸೊಸೈಟಿ ಸೈಟ್ ಗಳನ್ನ ಹೇಗಪ್ಪ ಮಾಡ್ತಾರೆ ಅಂದಾಗ ಲ್ಯಾಂಡ್ ಓನರ್ ಒಬ್ಬ ಇರ್ತಾನೆ, ಸೊಸೈಟಿ ಅವನ್ ಒಬ್ಬ ಇರ್ತಾನೆ, ಆಮೇಲೆ ಬಿಲ್ಡ್ರು ಅಂದ್ರೆ ಡೆವಲಪರ್ ಅಂತ ಒಬ್ಬ ಇರ್ತಾನೆ. 3 ಜನ, ಮೂರನ್ನು ಸೇರಿ ಒಬ್ನೇ ಆಗಿರ್ಬೇಕು, ಅದು ಸೊಸೈಟಿ ಅವನಾಗಿರ್ಬೇಕು. ಎಲ್ಲಾ ಕಡೆನೂ ಸೊಸೈಟಿ ಹೆಸರು ಬರಬೇಕು. ಉದಾಹರಣೆಗೆ ಸೊಸೈಟಿ ಜಮೀನ ಕ್ರಯಪತ್ರದ ಮೂಲಕ ಪರ್ಚೇಸ್ ಮಾಡಿರ್ಬೇಕು. ಆರ್.ಟಿ.ಸಿ ಸೊಸೈಟಿ ಹೆಸರು ರಿಫ್ಲೆಕ್ಷನ್ ಆಗಬೇಕು. ಹಾಗೆ ಡಿ.ಸಿ ಕನ್ವರ್ಷನ್ ಸೊಸೈಟಿ ಹೆಸರಿಗೆನೆ ಮಾಡಿರ್ಬೇಕು. ಲೇಔಟ್ ಪ್ಲಾನು ಸೊಸೈಟಿ ಹೆಸರು ತಗೊಂಡು ಇಂಡಿವಿಜುವಲ್ ಸೈಟ್ ಗಳಾಗಿ ಮಾಡಿರ್ಬೇಕು. ಆ ತರದ ಸೊಸೈಟಿ ಸೈಟ್ ಸಿಕ್ತು ಅಂದಾಗ ನೀವು ಖರೀದಿ ಮಾಡಿ. ಸೊ ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಇವತ್ತು ಈ ವಿಡಿಯೋಲಿ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಸೊಸೈಟಿ ಅವರು ಸರ್ಕಾರಕ್ಕೆ ಅರ್ಜಿ ಹಾಕ್ತಾರೆ. ನಮ್ಮ ಮೆಂಬರ್ ಗಳಿಗೆ ಒಂದು ನಿವೇಶನ ಕೊಡ್ಸೋಣ ಅಂತ ಪ್ಲಾನ್ ಮಾಡಿದೀವಿ. ಸರ್ಕಾರದ ಯಾವ್ದಾದ್ರು ಗೋಮಾಳ ಜಾಗ ಇತ್ತು ಅಂದ್ರೆ ದಯವಿಟ್ಟು ನಮ್ಮ ಸೊಸೈಟಿಗೆ ಕೊಡಿ. ಇಲ್ಲಿ ಲೇಔಟ್ ಮಾಡ್ಬಿಟ್ಟು ನಮ್ಮ ಸದಸ್ಯರುಗಳಿಗೆ ಸೈಟ್ ಗಳು ಕೊಡ್ತೀವಿ ಅಂತ ಸರ್ಕಾರಕ್ಕೆ ಅರ್ಜಿ ಹಾಕ್ತಾರೆ. ಸರ್ಕಾರನು ಅದಕ್ಕೆ ರೆಸ್ಪಾಂಡ್ ಮಾಡಿ ಜಮೀನು ಕೊಡುತ್ತೆ. ಅದನ್ನ ನಿಗದಿತ ಬೆಲೆಗೆ ಪರ್ಚೇಸ್ ಮಾಡ್ಬಿಟ್ಟು ಲೇಔಟ್ ಮಾಡುತ್ತೆ ಸೊಸೈಟಿ. ಎಲ್ಲಾರ ಕೇಳಿದೀರಾ ಈ ತರದ್ದು? ಇತ್ತೀಚೆಗೆ ಸೊಸೈಟಿ ಅವರು ಲೇಔಟ್ ನ ಹೇಗಪ್ಪ ಫಾರ್ಮೇಶನ್ ಮಾಡ್ತಾ ಇದಾರೆ ಅಂದಾಗ ಈ ಸೊಸೈಟಿ ಹಾಗೂ ಡೆವಲಪರ್ ಇಬ್ರು ಒಬ್ನೇ ಆಗಿರ್ತಾನೆ. ಲ್ಯಾಂಡ್ ಓನರ್ ಮಾತ್ರ ಸಪರೇಟ್ ಆಗಿರ್ತಾರೆ. ಸೊ ಲ್ಯಾಂಡ್ ಓನರ್ ಜೊತೆಗೆ ಜಿ.ಪಿ.ಎ ಮಾಡ್ಕೊಂತಾರೆ, ಆಮೇಲೆ ಜೆ.ವಿ ಮಾಡ್ಕೊಂತಾರೆ. ಎಲ್ಲ ಬಂದು ಲ್ಯಾಂಡ್ ಓನರ್ ಹೆಸರಿಗೆ ಕನ್ವರ್ಷನ್ ಆಗ್ಲಿ, ಪ್ಲಾನ್ ಆಗ್ಲಿ ಎಲ್ಲ ಬಂದು ಲ್ಯಾಂಡ್ ಓನರ್ ಹೆಸರು ಮಾಡ್ತಾರೆ. ಬಟ್ ಇಂಡಿವಿಜುವಲ್ ಸೈಟ್ ಗಳಿಗೆ ರೇಟ್ ಫಿಕ್ಸ್ ಮಾಡಿ ಹಣ ತಗೊಳ್ಳೋದೆಲ್ಲ ಸೊಸೈಟಿ ಹೆಸರಿಗೆ. ಲ್ಯಾಂಡ್ ಓನರ್ಗೆ ಏನಪ್ಪಾ ಮಾಡ್ತಾರೆ ಅಂದಾಗ ಪರ್ಮಿಷನ್ ಎಲ್ಲ ಲ್ಯಾಂಡ್ ಓನರ್ ಹೆಸರು ಮಾಡ್ತಾರೆ. ಈ ಸೇಲ್ ಡೀಡ್, ಇಂಡಿವಿಜುವಲ್ ಸೇಲ್ ಡೀಡ್ ಮಾಡುವಾಗ ಏನ್ ಮಾಡ್ತಾರೆ ಅಂದಾಗ ಲ್ಯಾಂಡ್ ಓನರ್ ನ ಇನ್ಕ್ಲೂಡ್ ಮಾಡ್ಕೊಳ್ಳೋದೇ ಇಲ್ಲ. ಡೈರೆಕ್ಟ್ ಆಗಿ ಸೊಸೈಟಿ ಹಾಗೂ ಬಿಲ್ಡರ್ ತಾವೇ ಅಂದ್ಬಿಟ್ಟು ಮಾರಾಟ ಮಾಡ್ಬಿಡ್ತಾರೆ. ಇತ್ತೀಚೆಗೆ ಸೊಸೈಟಿ ಸೈಟ್ ಗಳು ಈ ರೀತಿನೇ ಫಾರ್ಮೇಶನ್ ಮಾಡ್ಬಿಟ್ಟು ಸೇಲ್ ಡೀಡ್ ಮಾಡಿ ಕೊಟ್ಬಿಡುತ್ತೆ. ಲ್ಯಾಂಡ್ ಓನರ್ ನ ಇನ್ಕ್ಲೂಡ್ ಮಾಡದೇ ಇಲ್ಲ. ನಾಳೆ ದಿನ ಏನಪ್ಪಾ ಸಮಸ್ಯೆ ಬರುತ್ತೆ ಅಂದಾಗ ಲ್ಯಾಂಡ್ ಓನರ್ಗೆ ಸೊಸೈಟಿ ಹೇಗೆ ಸೆಟಲ್ಮೆಂಟ್ ಮಾಡಿದೆ ಅನ್ನುವ ಯಾವುದೇ ದಾಖಲಾತಿಗಳನ್ನ ಇಂಡಿವಿಜುವಲ್ ಸೈಟ್ ಓನರ್ ಗಳಿಗೆ ತಿಳಿಸೋದೇ ಇಲ್ಲ, ಕೊಡೋದು ಇಲ್ಲ. ಸರ್ ನಮಗ್ ಪವರ್ ಕೊಟ್ಟಿದ್ದಾರೆ, ನಾವು ಸೈಟ್ ನ ಮಾರಿದೀವಿ, ನೀವು ತಲೆ ಕೆಡ್ಸ್ಕೊಂಬಿಡಿ ಅಂತಾರೆ. ಸಮಸ್ಯೆ ಯಾವ್ದು ಹೇಳಿ? ಗೊತ್ತಾಯ್ತಲ್ಲ ಇವಾಗ. ಪರ್ಮಿಷನ್ ಎಲ್ಲ ಲ್ಯಾಂಡ್ ಓನರ್ ಹೆಸರಲ್ಲಿ ಇರುತ್ತೆ, ಸೈಟ್ ನ ಸೊಸೈಟಿ ಅವ್ರು ಮಾಡ್ತಾರೆ. ಹೇಗ್ರಿ ಇದು? ಸೊಸೈಟಿಗಳದ್ದು ಇನ್ನೊಂದು ಸ್ಕೀಮ್ ಹೆಂಗಪ್ಪ ಅಂದಾಗ ಫಸ್ಟ್ 5% ಕಟ್ಬೇಕು, ಆಮೇಲೆ 25%, ಆಮೇಲೆ 25%, ಆಮೇಲೆ 25%, ಆಮೇಲೆ 20% ಅಂತಾರೆ. ಈ ಕಂಪ್ಲೀಟ್ ಮಾಡಕ್ಕೆ ಪ್ರಾಜೆಕ್ಟ್ಗೆ 3 ಇಂದ 4 ವರ್ಷ ಅಥವಾ 5 ವರ್ಷ ತಗಂತಾರೆ. 5 ವರ್ಷ ಆದ್ಮೇಲೆ ನೀವು ನಮ್ಗೆ ಇದೇ ಸೈಟ್ ಕೊಡ್ತೀವಂತ ಯಾವ್ದೇ ತರದ ರಿಜಿಸ್ಟರ್ ದಾಖಲಾತಿಗಳು ಇರಲ್ಲ. ಎಲ್ಲ ಅನ್ರಿಜಿಸ್ಟರ್ ದಾಖಲಾತಿಗಳು. ಈ ಅನ್ರಿಜಿಸ್ಟರ್ ದಾಖಲಾತಿ ಮೂಲಕ ನೀವೆಲ್ಲ ಸೈಟ್ ಗಳು ತಗಂತೀರಾ. ಯಾವ ಭರವಸೆ ಮೇಲೆ ತಗಂತೀರಾ ನನಗೂ ಅರ್ಥ ಆಗಲ್ಲ. ಇದ್ರ ಬಗ್ಗೆ ನಾನು ತುಂಬಾ ಸತಿ ಯೋಚನೆ ಮಾಡಿದೀನಿ. ಎಲ್ಲ ಅನ್ರಿಜಿಸ್ಟರ್ ಡಾಕ್ಯುಮೆಂಟ್ ಅಲ್ಲೇ ನೀವು ಟ್ರಾನ್ಸಾಕ್ಷನ್ ಮಾಡೋದು. ಯಾವ್ದಾದ್ರು ಒಂದು ರಿಜಿಸ್ಟರ್ ಡಾಕ್ಯುಮೆಂಟ್ ನೀವು ಇಟ್ಕೊಂಡ್ರಿ ಅಂದಾಗ ಹೆಲ್ಪ್ ಆಗುತ್ತೆ. ಈ ಸೊಸೈಟಿ ಅವರ ರೇರ್ ಆಗು ಬರಲ್ಲ. ಅಟ್ಲೀಸ್ಟ್ ರೇರ್ ಆಗಿ ಬಂದ್ರು ಅಂದ್ರೆ ಏನೋ ಒಂದು ಫೈಟ್ ಮಾಡ್ಬೋದು ಅಂದಾಗ ರೇರ್ ಆಗು ಆಡ್ ಆಗಲ್ಲ. ನಾನು ಗೊತ್ತಿರಂಗೆ ಒಂದ್ 2-3 ಮೇಜರ್ ಪಾಯಿಂಟ್ ಗಳನ್ನ ಈ ವಿಡಿಯೋ ಹಂಚ್ಕೊಂಡಿದೀನಿ. ಇನ್ಮೇಲಾನ ಹುಷಾರಾಗಿ ಸೊಸೈಟಿ ಸೈಟು ಆ ಸೈಟು ಈ ಸೈಟು ಅಂತ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ. ಸೊಸೈಟಿ ಸೈಟ್ ಆಗಿದ್ರೆ ಸೊಸೈಟಿ ಹೆಸರಿಗೆ ರಿಜಿಸ್ಟರ್ ಆಗಿದ್ಯಾ, ಖಾತಾ ಆಗಿದ್ಯಾ, ಆರ್.ಟಿ.ಸಿ ಕೂತಿದ್ಯಾ ಇದನ್ನೆಲ್ಲ ಚೆಕ್ ಮಾಡಿ ಆಮೇಲೆ ಸೊಸೈಟಿ ಅವರು ನಿಮ್ಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಡ್ತಾರೆ ಅಂದಾಗ ಮಾತ್ರ ನೀವು ಹೂಡಿಕೆ ಮಾಡಿ. ಇಲ್ಲ ಅಂದಾಗ ರಿಸ್ಕ್ ತಗೊಳಕ್ ಹೋಗ್ಬೇಡಿ ಅಂತ ಒಂದು ಸಣ್ಣ ಸಜೆಷನ್ ನನಗ್ ತಿಳಿದಿರಂಗೆ ಹೇಳಿದೀನಿ. ತಪ್ಪಾಗಿದ್ರೆ ಕ್ಷಮೆ ಇರ್ಲಿ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವ ಜಾಗ ಕರೆಕ್ಟ್ ಆಗಿ ನೀಟಾಗಿ ಇತ್ತು ಅಂದ್ರೇನೆ ಅದು ಪ್ರಾಫಿಟ್ ಆಗ್ಲಿ ಲಾಭ ಆಗ್ಲಿ ಮಾಡ್ಕೊಡೋದು. ಇಲ್ಲ ಅಂದಾಗ ಸಮಸ್ಯೆನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದೀನಿ.